140 ಜನಕ್ಕೆ ತಾತ್ಕಾಲಿಕ ಆದೇಶ ಕೊಟ್ಟಿದ್ದಾರೆ. ತಾತ್ಕಾಲಿಕ ಆದೇಶ ಅಂದ್ರೆ ನಥಿಂಗ್ ಬಟ್ ಅಕ್ಪತ್ತವನೆ ಒತ್ತುವರಿ ಅಂತ ಹೇಳ್ತಾರೆ. ಈ ಜನ ಒತ್ತುವರಿ ಎಲ್ಲ ಫಸ್ಟ್ ಆಫ್ ಆಲ್ ಇದು ಜನ ಬದುಕಲಿಕ್ಕೆ ಮಾಡಿಕೊಂಡು ಜಾಗ ಇದೆಲ್ಲ ಕೂಡ ಇದು ಏನು ಇವಾಗ ಬಿಜೆಪಿ ಅವ್ರು ಬಂದಾರೆ, 12 ದಿವಸದಿಂದ ಯಾರು ಬಂದಿಲ್ಲ, ಇವತ್ತು ಬಂದವ್ರೆ. ಅವ್ರು ಏನು ಹೇಳಿಲ್ಲ, ಯಾರು ನೀವು ಏನು ಅಂತ ಅಷ್ಟವರೆಗೆ ಕೇಳ್ಕೊಂಡು ಹೋಗಾರೆ. ಬೇರೆ ಭರವಸೆ ಏನು ಕೊಟ್ಟಿಲ್ಲ. ನಮ್ಗೆ ಕಾಂಗ್ರೆಸ್ ಅವರೇ ಭರವಸೆ ಕೊಟ್ಟಿರೋದು. ಅವ್ರ ಮೇಲೇನೆ ನಾವು ಹೋರಾಟ ಮಾಡಿದ್ದು, ಅವರೇ ಭರವಸೆ ಕೊಟ್ಟವ್ರು ನಮ್ಗೆ. ನಮಗೇನು ಡಿಮಾಂಡ್ ಇಲ್ಲ. ಜಮೀನು ಗೌರ್ಮೆಂಟಿದೆ ಇರ್ಬೋದು, ನಾವು ಯಾರ ಹತ್ರನೂ ಕೇಳಿಲ್ಲ. ನಾವು ತುಂಬ್ಕೊಂಡು ನಾವು ಮನೆ ಕಟ್ಕೊಂಡಿದ್ದೀವಿ. ಆದರೆ ಕಟ್ಟಿರೋದು ಕಾಸು ನಮ್ಮದು ಸರ್. ನಾವು ಕಷ್ಟಪಟ್ಟಿರೋದು, ಯಾರೂ ನಮಗೆ ಕೊಟ್ಟಿಲ್ಲ. ಗೌರ್ಮೆಂಟ್ ಕೊಟ್ಟಿಲ್ಲ, ಯಾವ ಸರ್ಕಾರ ಕೊಟ್ಟಿಲ್ಲ, ಯಾರು ಅಧಿಕಾರಿನೂ ಕೊಟ್ಟಿಲ್ಲ. ನಾವು ಕಷ್ಟಪಟ್ಟು ನಾವು ಕಟ್ಕೊಂಡಿರೋದು. ಆ ಕಾಸಿಗೆ ಬದಲು ನಮಗೆಲ್ಲಾದರೂ ಇರೋಕ್ಕೆ ಜಾಗ ಕೊಡಿ ಸರ್. ಮಕ್ಕಳು ಬಿಜೆಪಿನವ್ರು ಇವತ್ತು ಬಂದವರಲ್ಲ, ತಿಥಿ ಮಾಡಕ್ಕೆ ಬಂದಿರೋದು. 11ನೇ ದಿನ ತಿಥಿ ಮಾಡಕ್ಕೆ ಈ ಜನಕ್ಕೆ ಬಂದಿರೋದು ಇವರು. ಬಾಬಾ ಸಾಹೇಬ್ ಹೇಳಿರೋದೇನು, ಪ್ರತಿಯೊಬ್ಬರಿಗೂ ಮಾನವರಿಗೆ ಎಲ್ಲ ಸಂವಿಧಾನಬದ್ಧವಾದ ಹಕ್ಕದೆ ಅಂತ ಹೇಳ್ತಾರೆ. ಆ ಹಕ್ಕನ್ನ ಇವ್ರು ಕಿತ್ಕೊಳಕ್ಕೆ ಇವ್ರು ಯಾರು? ಅವ್ರಿಗೆ ಮಾತ್ರ ಸುಂದರವಾದ ಮನೆ ಬೇಕು, ಸುಂದರವಾದ ಬಂಗ್ಲೆ ಬೇಕು, ಅವರು ಐಷಾರಾಮಿ ಜೀವನ ಮಾಡಬೇಕು, ಕಾರ್ ಬೇಕು. ಈ ಜನ ಎಲ್ಲ ಟ್ಯಾಕ್ಸ್ ಕಟ್ಟಿಲ್ವಾ? ಕಳೆದ 1 ವಾರಗಳಿಂದ ಬೆಂಗಳೂರಿನಲ್ಲಿ ಬಹಳ ಸದ್ದು ಮಾಡ್ತಿರ್ತಕ್ಕಂಥ ಒಂದು ವಿಷಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬಹಳ ಗಂಭೀರವಾದಂಥ ಚರ್ಚೆಯನ್ನು ಹುಟ್ಟಾಕಿರ್ತಕ್ಕಂಥ ವಿಷಯ. ಬೆಂಗಳೂರಿನ ಕೋಗಿಲ್ನಲ್ಲಿ ಅನಧಿಕೃತವಾಗಿ ವಾಸ ಮಾಡ್ತಿದ್ದಾರೆ ಅಂತೇಳಿ ಆರೋಪಿಸಿ ನೂರಾರು ಮನೆಗಳನ್ನು ನೆಲಸಮ ಮಾಡಿದಂಥ BBMP ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಲ್ಲಿನ ಜನರು ಇವತ್ತು ನಿಜಕ್ಕೂ ಕೂಡ ಬೀದಿಗೆ ಬಿದ್ದಿದ್ದಾರೆ. ಆ BBMP ಕೆಡವಿರ್ತಕ್ಕಂಥ ಮನೆಗಳಲ್ಲೇ ಗುಡಿಸಲುಗಳನ್ನು ಹಾಕ್ಕೊಂಡು ನಾವು ಇಲ್ಲೇ ಇರ್ತೀವಿ, ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವವರೆಗೂ ಕೂಡ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ಮಾಡಿ ಇಲ್ಲಿ ಗಟ್ಟಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಇಲ್ಲಿ ನೆಲೆಸಿರ್ತಕ್ಕಂತಹ ಅನೇಕ ನಿವಾಸಿಗಳಿದ್ದಾರೆ, ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ಚಂದ್ರಶೇಖರ್ ಸರ್. ಚಂದ್ರಶೇಖರ್, ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ? ನಾನು 13 ವರ್ಷದಿಂದ ಇದ್ದೀನಿ ಸರ್. ನಾನು ಆಟೋ ಓಡಿಸ್ತೀನಿ ಸರ್. ಇಲ್ಲಿ ಇದು BBMP ಜಾಗ ಅಂತ ನಿಮ್ಗೆ ಗೊತ್ತಿತ್ತು ಸರ್? ಎಲ್ಲರೂ ಇಲ್ಲಿ ಕಟ್ಕೊಂಡ್ರು, ನಮ್ಮ ಫ್ರೆಂಡ್ಸ್ ಎಲ್ಲ. ಹಂಗಾಗಿ ನಾವು ಬಂದು ಇಲ್ಲೇ ಇದ್ದೀರಿ ಸರ್. ನಮ್ಮದು ನಾನು ಹುಟ್ಟಿ ಬೆಳೆದಿರಲ್ಲ ಆ ಕಡೆ ಬೀದಿಯಲ್ಲಿ, ಹಂಗಾಗಿ ನಮ್ಗೆ ಗೊತ್ತಾಗ್ತು, ಅದಕ್ಕೆ ಬಂದಿರೋದು. ಎಲ್ಲ ಫ್ರೆಂಡ್ಸ್ ಸರ್ಕಲೇ ಸರ್ ಇಲ್ಲಿರೋದು. ನಿಮ್ಮ ಸ್ವಂತ ಊರು ಯಾವುದು? ನಮ್ಮ ಸ್ವಂತ ಊರು ಇದೆ ಸರ್. ಇದೆ ಯಲಹಂಕದಲ್ಲೇ ಹುಟ್ಟಿರೋದು, ಯಲಹಂಕದಲ್ಲೇ ಬೆಳೆದಿರೋದು, ಇಲ್ಲೇ ಇರೋದು, ಏನೋ ಇಲ್ಲೇ ಸ್ಕೂಲ್ಗೆ ಹೋಗಿರೋದು. ಹಂಗಾಗಿ ಇಲ್ಲೇ ಇದ್ದೀರಿ ಸರ್. ನಾವು ಯಾರು ಅಬ್ಜೆಕ್ಷನ್ ಮಾಡಿಲ್ಲ, ಯಾರ ಹತ್ರನೂ ನಾವು ತಲೆಬಾಗಿಲ್ಲ, ಯಾರ ಹತ್ರನೂ ನಾವು ಕೇಳ್ಕೊಂಡಿಲ್ಲ ಸರ್. ಸರ್ ಏನೋ ಗ್ಯಾಸ್ದು ಇದು ಮಾಡಬೇಕು, ಪ್ಲಾಂಟಿನ ಮಾಡಬೇಕು ಅಂತ ಇದ್ದಾರೆ. ಅದು ಯಾರ ಕಡೆಯಿಂದ ಅಂತ ಏನೋ ಅಂತ ಗೊತ್ತಾಗ್ಲಿಲ್ಲ. ನಮಗೆ ಒಂದು ಮಾಹಿತಿ ಬಂದಿರೋ ಪ್ರಕಾರ ನಾವು ಮನವಿ ಕೊಟ್ಟವಾಗ ವೇಸ್ಟ್ ಇದು ಮಾಡ್ತಾರಲ್ಲ, ಅವ್ರ ಮ್ಯಾನೇಜ್ಮೆಂಟ್ ಅವ್ರಿಗೆ ಇದಾಗಿರೋದು, ಅವ್ರ ರಿಲೇಷನ್ಗೆ ಆಗೈತೆ ಅಂತೇಳಿ ನಮಗೆ ಗೊತ್ತಾಗಿರೋದು. ಅದಕ್ಕೆ 2-3 ಕಿತವಾಗಿ ಮನವಿನೂ ಕೊಟ್ಟಿದ್ದೀರಿ. ಅಂಜನಪ್ಪ ಅವರ ಜೊತೆಯಲ್ಲಿ ಹೋಗಿ, ನಮ್ಮ ಲೇಔಟ್ ಅವರೆಲ್ಲ ಹೋಗಿ ಮನವಿನೂ ಕೊಟ್ಟಿದ್ದೀರಿ. ಮನೆ ವಾಸ ಇರೋರ್ದು ಹೊಡೆಯಲ್ಲ ಅಂತೇಳಿ ಭರವಸೆನೂ ಕೊಟ್ಟರು ಅವರು. ಹಂಗಾಗಿ ನಾವು ಹ್ಯಾಪಿಯಾಗಿದ್ರಿ. ಆದರೆ ನೋಡಿದ್ರೆ ಬಂದು ಏಕಾಏಕಿಯಾಗಿ ಬಂದು ಹೊಡೆದಾಕಿ. ಬೆಳಗ್ಗೆ 5:40ಗೆಲ್ಲ ಬಂದು ಸ್ಟಾರ್ಟ್ ಮಾಡಿರೋದು ಸರ್. ಸ್ಟಾರ್ಟ್ ಮಾಡಿ ಹೊಡೆದಾಕೋರು ಸರ್. ಬೇರೆ ಗ್ಯಾಸ್ ಮಾತ್ರನೇ ಎತ್ತು ಅಂತ ಹೇಳಿದ್ರು, ಬೇರೆ ಏನು ಎತ್ತು ಅಂತ ಹೇಳಿಲ್ಲ. ಏನು ಸಾಮಾನು ಕೂಡ ಎತ್ತಕ್ಕೆ ಕೊಟ್ಟಿಲ್ಲ, ಏನು ಮಾಡೋಕ್ಕೆ ಕೊಟ್ಟಿಲ್ಲ ಸರ್. ಸರ್ ಎಲ್ಲೋ ಕುಂತ್ಕೊಂಡು ಬಾಂಗ್ಲಾದೇಶ ಅವರು ಇದ್ದಾರೆ ಅಂದರೆ ಅದು ತಪ್ಪು. ಇವಾಗ ನೀವು ನೋಡ್ತಾ ಇದ್ದೀರಾ, ಪ್ರಚಾರ ಮಾಡ್ತಾ ಇದ್ದೀರಾ, ಯಾವ ಒಂದು ಇದರಲ್ಲಾಗಲಿ ಬಾಂಗ್ಲಾದೇಶ ಅವರು ಇದ್ದಾರೆ ಅಂದರೆ ಆಚೆಗೆ ಹಾಕ್ರಿ ಸರ್. ನಾವು ಆ ಥರ ಏನು ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ನಾವು ಕರ್ನಾಟಕದವ್ರು ಇರೋದು, ಕನ್ನಡದವ್ರು ಇರೋದು. ಏನೋ ಅಂದರೆ ಏನಂದರೆ ಫಕೀರ್ಗಳು ಇದ್ದಾರೆ, ಕನ್ನಡದವರು ಇದ್ದಾರೆ, ಆದಿ ಕರ್ನಾಟಕ ಅವರು ಇದ್ದಾರೆ, ಕ್ರಿಶ್ಚಿಯನ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್. ಎಲ್ಲ ಸಮುದಾಯವರು ಇಲ್ಲಿ ಇದ್ದಾರೆ ಸರ್. ಏನಿಲ್ಲ ಸರ್, ನಮ್ಗೆ ಮನೆ ಇಲ್ಲ ಅಂದರೆ ಇನ್ನು ನಮ್ಮನ್ನು ಸಾಯಿಸಿ ಹಾಕ್ಬಿಟ್ಟು ಇದು ಮಾಡ್ಕೊಳ್ಳಿ ಸರ್. ಅವ್ರು ಏನು ಮಾಡ್ಕೊತಾರೆ, ನಮ್ಗೇನೋ ಒಂದು ಗೌರ್ಮೆಂಟ್ದು ಏನೋ ಮಾಡ್ಕೊಡ್ತೀನಿ ಅಂತೇಳಿ ಮುನಿಯಂಜನಪ್ಪ ಅವರೆಲ್ಲ ಮಾತಾಡೋರೆ, ಯಾರ್ಯಾರ ಹತ್ರನೂ ಹೋಗಿ ಇದು ಮಾಡವ್ರೆ. ಅವರು ಬಂದು ಭರವಸೆ ಕೊಟ್ಟವ್ರೆ, 1-2-3 ನಾಯಕರುಗಳು. ಏನು ಇವಾಗ BJP ಅವ್ರು ಬಂದಾರೆ, 12 ದಿವಸದಿಂದ ಯಾರು ಬಂದಿಲ್ಲ, ಇವತ್ತು ಬಂದವ್ರೆ. ಅವ್ರು ಏನು ಹೇಳಿಲ್ಲ, ಯಾರು ನೀವು ಏನು ಅಂತ ಅಷ್ಟವರೆಗೆ ಕೇಳ್ಕೊಂಡು ಹೋಗಾರೆ. ಬೇರೆ ಭರವಸೆ ಏನು ಕೊಟ್ಟಿಲ್ಲ. ನಮ್ಗೆ ಕಾಂಗ್ರೆಸ್ ಅವರೇ ಭರವಸೆ ಕೊಟ್ಟಿರೋದು. ಅವ್ರ ಮೇಲೇನೆ ನಾವು ಹೋರಾಟ ಮಾಡಿದ್ದು, ಅವರೇ ಭರವಸೆ ಕೊಟ್ಟವ್ರು ನಮ್ಗೆ ಸರ್. ನಮಗೆ ಬೇರೆ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು. ಯಾಕಂದರೆ ನಾವು ಗೌರ್ಮೆಂಟ್ ಅವ್ರ ಹತ್ರ ನಾವು ಹೋರಾಡಕ್ಕೆ ಆಗಲ್ಲ ನಮ್ಮ ಕೈಲಿ. ಅವ್ರಿಗೆ ಬಿಟ್ಕೊಡಕ್ಕೆ ನಾವು ರೆಡಿ. ಅಂದರೆ ನಮಗೆ ಬೇರೆ ವ್ಯವಸ್ಥೆ ಕೊಡಲಿ, ನಾವು ಬಿಟ್ಕೊಟ್ಟು ಹೋಗೋಕ್ಕೆ ನಾವು ರೆಡಿ. ನೋಟಿಸ್ ಕೊಟ್ಟಿದ್ರೆ ಸೈನ್ ಮಾಡಿರ್ಬೇಕು, ಅದು ತೋರಿಸು ಅಂತ ಹೇಳ್ರಿ ಸರ್. K. ಚಂದ್ರಶೇಖರ್ ನನ್ನ ಹೆಸರು. ನಂದ್ರಲ್ಲಿ ತೋರಿಸ್ರೆ ನಾವು ಇದು ಮಾಡ್ತಿರಲ್ಲ, ಹೌದು ಸರ್ ನಾವು ಸುಳ್ಳು ಹೇಳ್ತಾ ಇರಿ ಅಂತ ಗೊತ್ತಾಗುತ್ತೆ. ನೋಟಿಸೇ ಕೊಟ್ಟಿದ್ದೀರ ಅಂದರೆ ಯಾರು ಕೊಟ್ಟವ್ರು ಸರ್? ಯಾರಿಗೂ ಕೊಡೋದಿರೋ ನೋಟಿಸ್ ಕೊಟ್ಟಾರ ಅಂದರೆ ಯಾರು ಕೊಟ್ಟವ್ರೆ? ಇವಾಗ ಒಬ್ಬರು ಸುಳ್ಳು ಹೇಳ್ಬೋದು, ಇಷ್ಟು ಜನ ಸುಳ್ಳು ಹೇಳ್ತಾರ ಸರ್? ಇದು ಈ ಜಾಗ ಏನಿದೆ ಯಲಹಂಕ, ಇದು ಏರ್ಪೋರ್ಟ್ಗೆ ಹತ್ರ ಇರುವಂತ ಜಾಗ. ಹೌದು ಸರ್. ಭಾರಿ ಬೆಳೆ ಬಾಳುವಂತಹ ಜಾಗ. ಹೌದು ಸರ್. ಮೇಲೆ ದೊಡ್ಡ ಲಾಬಿ ನಡೀತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಹೌದು, ಖಂಡಿತವಾಗಿ ಸರ್. ಇದು ಏನಾಗೈತೆ ಅಂದರೆ, ಈ ಕಡೆ ಗ್ಯಾಸ್ದು, ಆ ಕಡೆ ಇನ್ನೊಂದು ಕಸದ್ದು, ಆ ಕಡೆ 3 ಕ್ಯಾಟಗಿರಿಯಾಗಿ ಇಂಗಿಡ್ಸವ್ರು ಸರ್. ಅದು ಯಾರ್ಯಾರು ಕೊಟ್ಟವ್ರೋ ನಮಗೂ ಗೊತ್ತಿಲ್ಲ. ಏನೋ ಗೊತ್ತಾಗಿರೋದವ್ರಿಗೆ ನಾವು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀರಿ.
ಕೇರಳದಿಂದ ಯಾರು ಬಂದಿದ್ದೀರಿ? ಅದೇ ಕೇರಳ ಅವ್ರು ಇಬ್ರು ಬಂದಿದ್ರು ಸರ್. ಒಬ್ರು MLA, ಒಬ್ರು ಮಿನಿಸ್ಟರ್ ಅಂತ ಹೇಳಿದ್ರು. ಹೆಸರುಗಳು ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್, ಯಾಕಂದ್ರೆ ಇಲ್ಲಿರೋರೇ ನಮಗೆ ಅಲ್ಲಿ ಕೇರಳ ಅವ್ರದ್ದು ಭಾಷೆ ನಮ್ಗೆ ಗೊತ್ತಿಲ್ಲ కాబట్టి ನಮ್ಗೆ ಅರ್ಥ ಆಗಿಲ್ಲ. ಏನೋ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ನ್ಯೂಸಲ್ಲೆಲ್ಲ ಮಾತಾಡಿ ಎಲ್ಲ ಹೋಗೋರೆ. ಸೊ ಅವರು ನಮ್ಗೆ ಸಪೋರ್ಟಾಗೇ ಬಂದಿದ್ರು, ಎಲ್ಲೋ ಕೇರಳದಿಂದ ಇಲ್ಲಿಗೆ ಹುಡ್ಕೊಂಡು ಬಂದಿದ್ರು. ಹಂಗಾಗಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕಾಗುತ್ತೆ, ಯಾಕಂದರೆ ಬಂದಿದ್ದಕ್ಕೋಸ್ಕರ. ಅವ್ರು ಬಂದಿದ್ದಕ್ಕೆ ಈ ಸರ್ಕಾರನೂ ಬಂತು ಸರ್. 20ನೇ ತಾರೀಕು ಮನೆಗಳನ್ನು ಧ್ವಂಸ ಮಾಡಿದ್ರು. ಅದರ ಹಿಂದೆ ನಾವು ಸ್ವಲ್ಪ ಹೋದಾಗ ಈ ಜನರಲ್ಲಿ ಸುಮಾರು 140ಕ್ಕೂ ಹೆಚ್ಚು ಜನ 94C ಸರ್ಕಾರಿ ಭೂಮಿಯಲ್ಲಿ ವಾಸ ಮಾಡೋರು. ಅವರಿಗೆ ಮನೆ ಹಕ್ಕುಪತ್ರ ತಗೊಳ್ಳೋದಕ್ಕೆ ಸರ್ಕಾರದಲ್ಲಿ ಆದೇಶ ಇದೆ. ಆ ಅರ್ಜಿನ ಸರ್ಕಾರಕ್ಕೆ ತುಂಬಿಸಿ ಕಳಿಸಿದ್ದಾರೆ. ಅದಾದ ನಂತರ ಅಧಿಕಾರಿಗಳು ವೆರಿಫೈ ಮಾಡಿದ್ದಾರೆ. ಯಾರು ಗ್ರಾಮ ಲೆಕ್ಕಾಧಿಕಾರಿ ಆಗ್ಬೋದು, ರಾಜಸ್ವ ನಿರೀಕ್ಷಕರಾಗ್ಬೋದು, ಸರ್ವೇಯರ್ ಬಂದು ಮನೆ ಸರ್ವೆ ಸ್ಕೆಚ್ಚನ್ನು ಸಹ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಆಗಿದೆ. ಯಾಕೆಂದರೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ ತಕ್ಷಣ ಹಕ್ಕುಪತ್ರ ಕೊಡೋದು ಅವ್ರ ಜವಾಬ್ದಾರಿ. ಹಕ್ಕುಪತ್ರ ಕೊಡಬೇಕಾದ್ರೆ ಅವರು ಬಂದು ಇಲ್ಲಿ ಮನೆ ಇದೆಯಾ ಇಲ್ವಾ, ಇವ್ರ ದಾಖಲಾತಿ ಏನೇನಿದೆ, ಇವ್ರದ್ದು ವೋಟರ್ ಲಿಸ್ಟ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಕರೆಂಟ್ ಬಿಲ್ ಇದೆಯಾ, ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿನೇ ಈ ಜನನ ಓಕೆ ಮಾಡೋದವರು. ಇಷ್ಟೆಲ್ಲ ಮಾಡಿ 140 ಜನಕ್ಕೆ ತಾತ್ಕಾಲಿಕ ಆದೇಶ ಕೊಟ್ಟಿದ್ದಾರೆ. ತಾತ್ಕಾಲಿಕ ಆದೇಶ ಅಂದರೆ ಏನು ನಥಿಂಗ್ ಬಟ್ ಹಕ್ಕುಪತ್ರನೇ. ತಾತ್ಕಾಲಿಕ ಆದೇಶ ಬಂದಮೇಲೆ ನಮ್ಮನ್ನು ರಿಜಿಸ್ಟರ್ ಮಾಡಿ ಹಕ್ಕುಪತ್ರ ಕೊಡೋ ಚಾನ್ಸಲ್ಲಿ ಇತ್ತು. ಇಷ್ಟೆಲ್ಲ ಕೊಡೋ ತನಕ ಎಲ್ಲಿದ್ದರು ಇವರೆಲ್ಲ ಅಧಿಕಾರಿಗಳು? ಯಾಕೆ ಮನೆ ಕಟ್ಟೋವಾಗ ಕೇಳ್ಬೋದಾಗಿತ್ತಲ್ಲ, ಸರ್ಕಾರಿ ಭೂಮಿ ಯಾಕೆ ಮನೆ ಕಟ್ತಾ ಇದ್ದೀವಿ ಕಟ್ಟಬೇಡಿ ಅಂತ. ಲಂಚ ಇಸ್ಕೊಂಡ್ವಾ? ಯಾವ್ಯಾವ ಅಧಿಕಾರಿ ಎಷ್ಟು ಲಂಚ ಇಸ್ಕೊಂಡವ್ರು ಅಂತ ಕೇಳಬೇಕಾಗಿದೆ ನಾವು. ಏನು ಮಣ್ಣು ತಿಂತಿದ್ವು ಅಧಿಕಾರಿಗಳು? ಸರ್ಕಾರಿ ಭೂಮಿ ಯಾವನೋ ಮನೆ ಕಟ್ತಾ ಇದ್ದಾನೆ ಅಂದರೆ ಯಾಕೆ ತಡೆದಿಲ್ಲ ಅಧಿಕಾರಿಗಳು? ಪಾಪ ಯಾವನೋ ಬಡವ ಎಲ್ಲೇ ಇರಲಿ ಸರ್, ಮಾನವೀಯತೆ ಮುಖ್ಯ ಸಾರ್. ನಾನು ಈ ಜನ ನೋಡಿ ಅಟ್ಲೀಸ್ಟು ಕನಿಷ್ಠ ಮಾನವೀಯತೆ ಬೇಡವಾ ಸಾರ್? 11 ದಿನ ಆಗಿದೆ ಅವ್ರನ್ನ ಬೀದಿಗೆ ತಳ್ಳಿ. ನಮ್ಮ ಸರ್ಕಾರ ಓಟ್ ಹಾಕ್ಸ್ಕೊಳಕ್ಕೆ ಅಷ್ಟೇನ ಮಿಷಿನ್ಗಳ ಇವು? ಓಟ್ ಹಾಕ್ಸ್ಕೊಳಕ್ಕೆ ಅಷ್ಟೇನ ಇವು? ಈ ಜನ ಬೇಕಾಗಿರೋದು ನಿಮ್ಗೆ ಇನ್ನೇನಕ್ಕೂ ಬೇಡವಾ? ಕನಿಷ್ಠ ಒಂದು ಗ್ಲಾಸ್ ನೀರು ಕೊಡಕ್ಕೆ ಯೋಗ್ಯತೆ ಇಲ್ವಾ? ಈ ಮುಂಡೆ ಮಕ್ಕಳು BJPನವ್ರು ಇವತ್ತು ಬಂದವರಲ್ಲ, ತಿಥಿ ಮಾಡಕ ಬಂದಿರೋದು. 11ನೇ ದಿನ ತಿಥಿ ಮಾಡಕ ಈ ಜನಕ್ಕೆ ಬಂದಿರೋದು ಇವರು. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಪಾಪ ಬಡವ್ರು ಏನೋ ಕಷ್ಟಪಟ್ಟು ಯಾವನೋ ಮಿನಿಸ್ಟ್ರುಗಳನ್ನ, ಮುಖ್ಯಮಂತ್ರಿಗಳನ್ನ, ವಸತಿ ಸಚಿವರನ್ನ ಭೇಟಿ ಮಾಡಿ, ಸ್ವಾಮಿ ನಾವು ಹಿಂಗಿದ್ದೀವಿ, ನಮ್ಮ ದಾಖಲಾತಿಗಳು ಹಿಂಗಿವೆ, ನಮ್ಗೇನೋ ಒಂದು ದಾರಿ ಮಾಡಿಕೊಡಿ ಅಂತಂದ್ರೆ ಈ ಮುಂಡೆ ಮಕ್ಕಳು ಬಂದು ಅದಕ್ಕೂ ಕಲ್ಲಾಕಕ್ಕೆ ಬಂದಿದ್ದಾರೆ. ಇವ್ರು ಯಾರು ಕೂಡ ಇಲ್ಲಿನವರಲ್ಲ, ವಲಸೆ ಬಂದಿರೋರು ಇವರೆಲ್ಲರೂ ಕೂಡ. ಆದರೆ ನಾನು ಕೇಳೋದು ಇಷ್ಟೇ, ನೀವೇನು ಮನೆ ಕೊಡಬೇಕಾದ್ರೆ ಪ್ರತಿಯೊಬ್ಬರ ದಾಖಲಾತಿಗಳನ್ನ ವೆರಿಫೈ ಮಾಡಿ ತಾನೇ ಕೊಡೋದು. ಯಾವನಾದ್ರೂ ವಲಸೆ ಬಂದಿರೋನೋ ಅಥವಾ ಅಫ್ಘಾನಿಸ್ತಾನನೋ ಪಾಕಿಸ್ತಾನನೋ ರೋಹಿಂಗ್ಯಾಗಳು ಇಲ್ಲಿ ಬಂದಿದ್ದಾವೆ ಅಂದರೆ ದಾಖಲಾತಿಗಳೇನು ದುಡ್ಡು ಇಸ್ಕೊಂಡು ಕೊಟ್ಟಿರಲ್ಲ. ಅವಾಗೇನು ಮಾನ ಮರ್ಯಾದೆ ಇರಲಿಲ್ವಾ ನಿಮಗೆ? ದುಡ್ಡು ಕೊಟ್ಟರೆ ದೇಶನ ಮಾರ್ಬಿಡ್ತೀರಾ? ಅಲ್ಲ, ನಾವು ಹೇಳೋದು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತೀರಿ. ದುಡ್ಡು ಕೊಟ್ಟಿಲ್ಲ ಅಂದರೆ ಈ ಥರ ಇವನು ಪಾಕಿಸ್ತಾನದಿಂದ ಬಂದಿದ್ದಾನೆ, ಅಫ್ಘಾನಿಸ್ತಾನ ಬಂದಿದ್ದಾನೆ, ಇವ್ರು ಕೊಡಬೇಡಿ ಅಂತ ಹೇಳಕ್ಕೆ ನಾಚಿಕೆ ಆಗ್ಬೇಕಾ? ನಾವು ಕೇಳೋದು ಇಷ್ಟೇ, ಕನಿಷ್ಠ ಒಬ್ಬ ವ್ಯಕ್ತಿ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಮನೆ ಕಟ್ಕೊಂಡು, ಅವನು ಏನು ಗತಿ ಇಲ್ಲದೆ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಸ್ವಾಮಿ. ಅವನು ಗಂಜಿ ಎಲ್ಲೋ ಒಂದು ಕಡೆ ಕೂಲಿ ಮಾಡ್ಕೊಂಡು ಗಂಜಿ ಕುಡಿತಾನೆ. ಆ ಗಂಜಿಗೂ ಕಿತ್ಕೊಂಡು ವಿಷಾಕಕ್ಕೆ ಬಂದರೆ ನೀವು ಮನುಷ್ಯರ ಅಥವಾ ಪ್ರಾಣಿಗಳಂತ ನಾವು ಕೇಳಬೇಕಾಗಿದೆ. ಅವರೆಲ್ಲರೂ ಕೂಡ ದಯವಿಟ್ಟು ನೋಡಿ, ಅವ್ರು ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾವೆ ಅನ್ನೋದನ್ನ ನೋಡಿ. ಕನಿಷ್ಠ ಹಾಕೊಳ್ಳೋಕೆ ಬಟ್ಟೆ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಅನ್ನ ಇಲ್ಲ. 11 ದಿನಗಳಿಂದ ಫುಟ್ಪಾತಲ್ಲಿ ಮಣ್ಣಲ್ಲಿ ಮಲಗಿದ್ದಾರೆ ಆ ಜನ ರೀ. ಓಟ್ ಹಾಕ್ಸ್ಕಣಕ್ಕೆ ಮಾತ್ರ ಕಾಲು ಕೈ ತಲೆ ಎಲ್ಲ ಹಿಡಿತಿದೆ. ಎಷ್ಟು ಬೇಕಾದ್ರೆ ದುಡ್ಡು ಕೊಡ್ತೀವಿ. ಕನಿಷ್ಠ ಅವ್ರು ಕೇಳಿದ್ದೇನೋ ಒಂದು ಟೆಂಟ್ ಹಾಕಿ ಗಂಜಿ ಕೊಡಿ. ಕನಿಷ್ಠ ಇಂದಿರಾ ಕ್ಯಾಂಟೀನಿಂದ 10 ರೂಪಾಯಿ ಕೊಟ್ಟು ಅನ್ನ ತರಿಸ್ಕೊಟ್ಟಿದ್ರೆ ನಿಮ್ಮ ಗೌರ್ಮೆಂಟ್ಗೆ ಎಷ್ಟು ಮರ್ಯಾದೆ ಬರ್ತಿತ್ತು. ಅದನ್ನೂ ಮಾಡಲಿಲ್ಲ ನಿಮ್ಮ ಯೋಗ್ಯತೆಗೆ. ದಿನ ಬೆಳಗಾದ್ರೆ ಕೋಟಿ ಲೂಟಿ ಹೊಡಿತೀವಿ. ನಾಚಿಕೆ ಆಗುತ್ತೆ ನಮಗೆ ನಿಜವಾಗ್ಲೂ ಕೂಡ. ನಿಜವಾಗ್ಲೂ ಈ ಜನ ಏನಾದರೂ ಬುದ್ಧಿವಂತರಾಗಿದ್ರೆ ನಿಮ್ಮ ನೆಲಕ್ಕೆ ಯಾಕಷ್ಟು ಮಕ್ಕುಗಿಬೇಕಾಗಿತ್ತು. ಆದರೆ ಅವ್ರ ಪರಿಸ್ಥಿತಿ ಹಂಗಿದೆ. ಪಾಪ ಬೀದಿಯಲ್ಲಿದ್ದಾವೆ, ಮಣ್ಣು ತಿಂತಾರೆ, ಧೂಳು ಮಣ್ಣಲ್ಲಿ ಮಲಗ್ತಾ ಇದ್ದಾವೆ ಮಕ್ಕಳು, ವಯಸ್ಸಾದವರು. ಈ ಚಳಿಯಲ್ಲಿ ನೀವು ಬಿಲ್ಡಿಂಗ್ ಒಳಗಡೆ ಮಲಗ್ತೀವಲ್ಲ ಬೆಡ್ಶೀಟ್ಗಳು ಹೊತ್ಕೊಂಡು, ಆ ಜನ ಏನು ಹೊತ್ಕೊಂಡು ಮಲಗ್ಬೇಕು ಹೇಳಿ ಸ್ವಾಮಿ ದಯವಿಟ್ಟು. ಇಡೀ ಪಾತ್ರೆ ಹೋಯ್ತು, ರೇಷನ್ ಹೋಯ್ತು, ಬಟ್ಟೆ ಹೋಯ್ತು. ಪಾಪ ಸ್ಕೂಲ್ಗೆ ಹೋಗಿ ಓದ್ತಾ ಇದ್ದಂಥ ಮಕ್ಕಳನ್ನೂ ಕೂಡ ಅವ್ರಿಗೂ ವಿಷ ಹಾಕ್ಬಿಟ್ರಲ್ಲ, ಎಷ್ಟು ಸರಿ? ಕನಿಷ್ಠ ಇವತ್ತು ಕೇರಳದ ಮುಖ್ಯಮಂತ್ರಿ ಏನಾದರೂ ರಿಯಾಕ್ಷನ್ ಮಾಡಿಲ್ಲ ಅಂದರೆ ನಿನ್ನ ಮಗನು ಈ ಜನ ಸತ್ತಿದ್ದಾರ ಬದುಕಿದಾರ ಅಂತ ಬಂದು ಕೇಳ್ತಾ ಇರಲಿಲ್ಲ. ಒಬ್ಬ ಕೇರಳ CM ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಬಂದು ಏನು ನಡೀತಾ ಇದೆ ಕರ್ನಾಟಕದಲ್ಲಿ, ಬುಲ್ಡೋಜರ್ ಸಂಸ್ಕೃತಿ, ಇದೇನು UP ಕೆಟ್ಟೋಯ್ತಾ ಕರ್ನಾಟಕ ಅಂತ ಕ್ಯಾಕಷ್ಟು ಮಕ್ಕುಗಿದ ಮೇಲೆ ಒರೆಸ್ಕೊಂಡು ಎಲ್ಲ ಇಲ್ಲಿಗೆ ಬಂದಿದ್ದಾವೆ.
ಅಷ್ಟಾದರೂ ಸೌಜನ್ಯತೆ ಬೇಡವಾ? ನಿಜವಾಗ್ಲೂ ಈ ಜನ ಲೈಫ್ ಲಾಂಗು ಕಾಂಗ್ರೆಸ್ BJP JDSಗೆ ಓಟ್ ಹಾಕ್ಬಾರ್ದು. ನಿಜವಾಗ್ಲೂ ಬುದ್ಧಿವಂತರಾದ್ರೆ ವಿದ್ಯಾವಂತರಾದ್ರೆ ಇವ್ರು ಯಾರು ಕೂಡ ಹತ್ತಿರ ಸೇರಿಸಬಾರ್ದಾಗಿತ್ತು. ನಾನು ಅವ್ರನ್ನ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಮೂರು ಪಕ್ಷಗಳನ್ನ ಎಕ್ಕಡದಲ್ಲಿ ಹೊಡೆದು ದೂರ ಇಕ್ಕಿ ಅಂತ. ಯಾಕೆಂದ್ರೆ ಇವರು ಮಾನವೀಯತೆ ಇರುವಂಥ ಪಕ್ಷಗಳಲ್ಲ. ಇವರೆಲ್ಲೂ ಕೂಡ ಲೂಟಿ ಮಾಡೋಕ್ಕೆ ದರೋಡೆ ಮಾಡೋಕ್ಕೆ ಬಂದಿರುವಂಥ ಪಕ್ಷಗಳು. ಅಂಥ ಪಕ್ಷಗಳಿಗೆ ದಯವಿಟ್ಟು ಓಟ್ ಹಾಕ್ಬೇಡಿ. ಮನುಷ್ಯತ್ವ ಯಾರಿಗಿದೆ, ಯಾರು ನಿಮ್ಗೆ ಅನ್ನ ನೀರು ಊಟ ಇದನ್ನು ಕೊಡ್ತಾ ಇದ್ದಾರೆ, ಕನಿಷ್ಠ ನಿಮ್ಮ ಜೊತೆ ಯಾರು ಸ್ಪಂದಿಸ್ತವೆ ಅಂಥವ್ರನ್ನ ಬೆಂಬಲಿಸಿ ಅಂತ ನಾವು ಹೇಳೋದು ಅಷ್ಟೇ. ಆ ನಿಟ್ಟಲ್ಲಿ ಈಗ ಇದರಲ್ಲಿ ಧರ್ಮವನ್ನ ಎಳೆತಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಉತ್ತರ ಪ್ರದೇಶದಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಏನಕ್ಕೆ ಬಂದಿದ್ದಾವೆ ಹೇಳಿ ಸರ್? ಆ ಡೋಲಾಕ್ ಮಾರಿ ಜೀವನ ಮಾಡ್ತಾರೆ, ಕೂಲಿ ಮಾಡಿ ಜೀವನ ಮಾಡ್ತಾರೆ, ಮನೆ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಸರ್. ಅನ್ನಕ್ಕೆ ತುತ್ತು ಅನ್ನಕ್ಕಾಗಿ ಅವರು, ನೀವು ಆ ರಾಜ್ಯದಲ್ಲಿ ಆ ಮುಖ್ಯಮಂತ್ರಿಗಳು ಆ ಸರ್ಕಾರ ಜನಕ್ಕೆ ಕನಿಷ್ಠ ಕೊಡಬೇಕಾದಂತ ಸಂವಿಧಾನಬದ್ಧವಾದ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿದ್ರು, ಅವ್ರು ಇಲ್ಲಿಗೆ ಏನಕ್ಕೆ ಬರ್ತಿದ್ರು ಅಂತ. ಸರ್, ಇದು ಇನ್ನೊಂದು ಪ್ರಶ್ನೆ ಒಂದು ಕೇಳಿ ಬರ್ತಾ ಇದೆ. ಈ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ನಿರಾಶ್ರಿತರಿದ್ದಾರೆ, ವಸತಿಹೀನರಿದ್ದಾರೆ. ಅವರೆಲ್ಲರಿಗೂ ಕೂಡ ಇದೇ ರೀತಿ ಒಂದು ಸರ್ಕಾರ ವ್ಯವಸ್ಥೆಯನ್ನ ಪರ್ಯಾಯ ವ್ಯವಸ್ಥೆಯನ್ನ ಕಲಿಸುವಂತ ಕೆಲಸ ಮಾಡಿದೆ, ಇಲ್ಲಿನವ್ರಿಗೆ ಮಾತ್ರ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಸರ್? ಸ್ಲಮ್ ಬೋರ್ಡಲ್ಲಿ ಲಕ್ಷಾಂತರ ಮನೆಗಳು ಬಿಟ್ಟಿದ್ದಾರೆ. ಸ್ಲಮ್ ಬೋರ್ಡಲ್ಲಿ ಅರ್ಜಿ ಹಾಕಿದ್ರೆ ಮನೆ ಕೊಡ್ತಾರೆ. ಸಾಧ್ಯವಾದಷ್ಟು ಕೂಡ ಅಲ್ಲೇನು ಕೆಲವು ದಾಖಲಾತಿಗಳು ನಾವು ಕೊಡಬೇಕಾಗಿದೆ. ವಾಸ ದೃಢೀಕರಣ ಪತ್ರ ಕೊಡಬೇಕು. ನಾವು 5 ವರ್ಷದಿಂದ ಈ ರಾಜ್ಯದಲ್ಲಿ ವಾಸ ಇದ್ದೀನಿ ಅನ್ನೋದು ಒಂದು ದೃಢೀಕರಣ ಸರ್ಟಿಫಿಕೇಟು, ಕ್ಯಾಸ್ಟು, ಇನ್ಕಮ್ ಆ ಥರ ದಾಖಲಾತಿಗಳು ಕೊಟ್ಟರೆ ಅವರು ಸಾಧ್ಯವಾದಷ್ಟು ಮನೆಗಳು ಕೊಡ್ತಾ ಇದ್ದಾರೆ. ಇಲ್ಲ ಅಂತಲ್ಲ, ಇವತ್ತು ಎಷ್ಟೋ ಜನ ಸ್ಲಮ್ಗಳಲ್ಲಿ ವಾಸ ಮಾಡೋಂಥ ಜನಕ್ಕೆ ಒಂದು ಸೂರು ಸಿಗ್ತಾ ಇದೆ ಅಂದರೆ ಆ ಒಂದು ಸ್ಲಮ್ ಬೋರ್ಡಿಂದ ಮತ್ತು ರಾಜೀವ್ ಗಾಂಧಿಯಿಂದ ಸಿಗ್ತಾ ಇವೆ. ನಿಜವಾಗ್ಲೂ ಅದೊಂದು ಒಳ್ಳೆ ಕೆಲಸ. ಅದನ್ನು ಇನ್ನು ಸ್ವಲ್ಪ ಸಡಿಲ ಮಾಡಬೇಕು ಬಡವರಿಗೆ. ಯಾಕೆಂದರೆ ಈಗ ರಾಜೀವ್ ಗಾಂಧಿ ಮನೆಗಳಿಗೆ ಈ ಜನ ಅಪ್ಲಿಕೇಶನ್ ಹಾಕಿದ್ರೆ ಸ್ಟಾರ್ಟಿಂಗಲ್ಲ 50,000 ಕಟ್ಟಿ ಅಂತಾರೆ, ಬೇರೆಯವರು ಆದರೆ ಇನ್ನು ಸ್ವಲ್ಪ ಜಾಸ್ತಿ ಕಟ್ಟಿ ಅಂತಾರೆ, SC ST ಆದರೆ 50,000 ಕಟ್ಟಿ ಅಂತಾರೆ, ಅದಾದಮೇಲೆ ತಿಂಗಳು ಇಷ್ಟು ಕಟ್ಟಿ ಅಂತಾರೆ. ಪಾಪ ಕೂಲಿ ಮಾಡೋ ಜನ ಭಾರಿ ಕಷ್ಟ ಆಗುತ್ತೆ ಅಷ್ಟು ದುಡ್ಡು ಕಟ್ಟಬೇಕಾದ್ರೆ. ಯಾಕೆಂದರೆ ಈ ಮಕ್ಕಳನ್ನು ಓದ್ಸೋಕ್ಕಾಗಲ್ಲ, ಅನಾರೋಗ್ಯ ಇವೆಲ್ಲದರ ಮಧ್ಯೆ ಆ ಜನ ಆ ದುಡ್ಡನ್ನು ವಂಚಿ ಕಟ್ಟೋದು ತುಂಬ ಕಷ್ಟ. ಯಾಕೆಂದರೆ ಜೀವನ ಮಾಡೋದೇ ಕಷ್ಟ ಬಡವರು. ಅದರ ಮಧ್ಯೆ ಸ್ವಲ್ಪ ಇದಾಗುತ್ತೆ. ಅದರಿಂದ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಒಂಚೂರು ರಿಲ್ಯಾಕ್ಸ್ ಮಾಡಿದ್ರೆ ಭಾರಿ ಒಳ್ಳೇದು ಅಂತ ನಾವಂತೂ ಒತ್ತಾಯ ಮಾಡೋದು. ಹಸೀನಾ ಬಾನು, ನಾನು ಇಲ್ಲೇ ಇರೋದು ಬೆಂಗಳೂರಲ್ಲಿ ಅಂದ್ರೆ ಕಾಡ್ಗೋನಹಳ್ಳಿ ಪೊಲೀಸ್ ಸ್ಟೇಷನ್. ಇಲ್ಲಿಗೆ ಬಂದು 22 ವರ್ಷ. ನಾನು ಮನೆ ಕೆಲ್ಸಕ್ಕೆ ಹೋಗ್ತೀನಿ. 6 ಜನ ಇದ್ದೀವಿ, 4 ಮಕ್ಕಳು, ಗಂಡ ಹೆಣ್ಣು. ಕಷ್ಟಪಟ್ಟು ಏನೋ ಅನ್ನೋದು ತುಂಬಾ ಭಿಕ್ಷೆ ಬೇಡಿ ಕೆಲಸ ಮಾಡಿ ಎಲ್ಲ ತಗೊಂಡಿದ್ದೀವಿ. ಕಷ್ಟಪಟ್ಟು ಹೊಡೆದು ಬಿಟ್ರು. ಎಲ್ಲಾದ್ರೂ ಇರಕ್ ಒಂದು ಜಾಗ ಕೊಟ್ರೆ ಸರಿ. ಸರ್ಕಾರ ಹತ್ರ ಇದೇ ಒಂದು ಬೇಡ್ಕೊಳ್ತಾ ಇದ್ದೀವಿ, ಬೇರೆ ಏನೂ ಇಲ್ಲ ಸರ್. ದುಡ್ಡು ಕೊಟ್ಟಿದ್ದೀವಿ, ಏನಕ್ಕೆ ಕೊಟ್ಟಿದ್ದೀವಿ ಅದು ಕಾರಣ ಕೇಳಿ. ಮಣ್ಣು ಹಾಕಕ್ಕೆ ಕೊಟ್ಟಿದ್ದೀವಿ. ಯಾರು ಕೊಟ್ಟಿದ್ದೀವಿ? ಡಾಕ್ಟ್ರು ಅವ್ರಿಗೆ. ಎಲ್ಲೆಲ್ಲೋ ಮನೆಗಳು ಬೀಳಿಸ್ತಾರೆ, ಏನೇನೋ ಬರುತ್ತೆ. ಆ ಮಣ್ಣು ಹಾಕಿ ತುಂಬಿಸಿ ನಾವೆಲ್ಲೋ ಒಂದು ಜೀವನ ಮಾಡ್ತೀವಿ ಅಂತ ಹಂಗೆ ಕೊಟ್ಟಿದ್ದೀವಿ. 100 ರೂಪಾಯಿ 200 ರೂಪಾಯಿ ಎಲ್ಲ ಸೇರಿಬಿಟ್ಟು ಅವ್ರಿಗಂತ ಒಂದು 500 ರೂಪಾಯಿ 1000 ರೂಪಾಯಿ ಅಂತ ಡಾಕ್ಟ್ರು ಅವ್ರಿಗೆ ಕೊಟ್ಟಿದ್ದೀವಿ. ಯಾರಿಗೂ ಕೊಟ್ಟಿಲ್ಲ. ಯಾರು ಇಲ್ಲಿ ದೊಡ್ಡವ್ರಿಲ್ಲ, ಯಾರಿಗೂ ಹುಕುಮತ್ತು ಕೊಟ್ಟಿಲ್ಲ. ನಾವು ನಮ್ಮ ಮನೆಗೆ ನಾವೇ, ಬೇರೆ ಯಾರಿಗೂ ಏನು ಕೊಟ್ಟಿಲ್ಲ ಸರ್. ಅದೆಲ್ಲ ಸುಳ್ಳು. ಇಲ್ಲಿ ಬಂದ್ಬಿಟ್ಟು ಗುಡ್ಸ ಹಾಕೊಂಡು ಒಂದು 15 ವರ್ಷ ಆಯ್ತು. ಇವಾಗ ಇದೆಲ್ಲ ಕ್ಲೀನ್ ಮಾಡಿದ್ದು 2.5-3 ವರ್ಷ ಆಯ್ತು. ಅವಾಗಿಂದ ಮನೆ ಕಟ್ಕೊಂಡಿದ್ದೀವಿ. ಯಾರು ಬಂದಿಲ್ಲ, ಯಾರು ಕೇಳಿಲ್ಲ. ಹಳ್ಳ ಇತ್ತು, ನಾವೇ ಮಣ್ಣು ತುಂಬಿಕೊಂಡು ಸ್ವಲ್ಪ ಅಂತ ನಾವೇ ಮನೆ ಕಟ್ಕೊಂಡಿರೋದು. ಅಂಥದ್ದು ಯಾರು ಬಂದು ಏನು ನಮ್ಗೆ ಅಂದಿಲ್ಲ. ಏನು ಅಧಿಕಾರಿಯವರು ಬಂದಿಲ್ಲ, ಏನು ನಮ್ಗೆ ನೋಟಿಸ್ ಬಂದಿಲ್ಲ, ಏನು ಬಂದಿಲ್ಲ. ಆ ಥರ ಬರ್ತಾ ಇದ್ರೆ ನಾವು ಮನೆ ಕಟ್ತಾ ಇಲ್ಲ ಇದ್ವಿ. ಯಾಕಂದ್ರೆ ಗುಡ್ಸಿಗಳು ಹಾಕೊಂಡಿದ್ವಿ, ಅದರಲ್ಲೇ ಇರ್ತಾ ಇದ್ವಿ. ಕೆಲಸ ಮಾಡಿ ಕಷ್ಟಪಟ್ಟು ಮನೆ ಯಾಕೆ ಸರ್ ಕಟ್ಕೊಳ್ತಾ ಇದ್ವಿ? ನಾವು ಸಾಲ ತಗೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ಕೆಲ್ಸಕ್ಕೆ ಹೋಗ್ತೀವಿ. ಏನು ಶ್ರೀಮಂತರು ಇಲ್ಲ ಇಲ್ಲಿ ಇರೋರು. ನೀವೇ ನೋಡ್ತಾ ಇದ್ದೀರಾ, ಇಡೀ ಮೀಡಿಯಾನೇ ನೋಡ್ತಾ ಇದ್ದೆ. ಎಷ್ಟು 12 ದಿವಸ ಆಯ್ತು, ಎಲ್ಲ ನೋಡ್ತಾ ಇದ್ದಾರೆ. ಯಾರು ಶ್ರೀಮಂತರು ಇಲ್ಲ ಸರ್. ನಮ್ಗೇನು ಡಿಮಾಂಡ್ ಇಲ್ಲ. ಜಮೀನ್ ಗೌರ್ಮೆಂಟ್ ಇದಿರ್ಬೋದು ಸರ್, ಜಮೀನ್ ಗೌರ್ಮೆಂಟ್ ಇದೇ ಇರ್ಬೋದು. ನಾವು ಯಾರ ಹತ್ರನೂ ಕೇಳಿಲ್ಲ. ನಾವು ತುಂಬ್ಕೊಂಡು ನಾವು ಮನೆ ಕಟ್ಕೊಂಡಿದ್ದೀವಿ. ಆದರೆ ಕಟ್ಟಿರೋದು ಕಾಸು ನಮ್ಮದು ಸರ್. ನಾವು ಕಷ್ಟಪಟ್ಟಿರೋದು, ಯಾರು ನಮಗೆ ಕೊಟ್ಟಿಲ್ಲ. ಗೌರ್ಮೆಂಟ್ ಕೊಟ್ಟಿಲ್ಲ, ಯಾರು ಸರ್ಕಾರ ಕೊಟ್ಟಿಲ್ಲ, ಯಾರು ಅಧಿಕಾರಿನೂ ಕೊಟ್ಟಿಲ್ಲ. ನಾವು ಕಷ್ಟಪಟ್ಟು ನಾವು ಕಟ್ಕೊಂಡಿರೋದು. ಆ ಕಾಸಿಗೆ ಬದಲು ನಮ್ಗೆಲ್ಲಾದ್ರೂ ಇರೋಕ್ಕೆ ಜಾಗ ಕೊಡಿ ಸರ್, ಅಷ್ಟೇ ಬೇಡ್ಕೊಳ್ತಾ ಇರೋದು. ಬೇರೆ ಏನು ಡಿಮಾಂಡ್ ಇಲ್ಲ ನಮ್ಮದು. ಆಧಾರ್ ಕಾರ್ಡು, ID ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಬುಕ್ಕು ಎಲ್ಲ ಇಲ್ಲಿದೆ ಇರೋದು. ಸರ್ಕಾರ ಈ ಕೋಗಿಲೋದು ಈ ವಸತಿ ರಹಿತರ ವಿಚಾರಕ್ಕೆ ಮಾಡ್ಕೊಂಡಿರೋದು ಅಮಾನ್ಯ ವಿಚಾರ ಇದು. ಇದನ್ನು ನಾವು ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ಸಮಿತಿಯಿಂದ ತೀವ್ರವಾಗಿ ಖಂಡಿಸ್ತೀವಿ ನಾವು. ಯಾಕೆಂದರೆ ನಾವು ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ರಾಜ್ಯದಲ್ಲಿ ಯಾವುದೇ ಬಡವರು ಇರ್ಬೋದು, ಅವರು ಗೌರವಯುತ ಬದುಕಲಿಕ್ಕೆ ಒಂದು ಮನೆ ಬೇಕು, ದುಡಿದು ಬದುಕಲಿಕ್ಕೋಸ್ಕರ ಭೂಮಿ ಬೇಕು ಅಂತೇಳಿ ಒತ್ತಾಯಿಸಿ ಸ್ವತಂತ್ರ ಸೇನಾನಿ ದೊರೆಸ್ವಾಮಿಯವರ ನೇತೃತ್ವದಲ್ಲಿ ಆರಂಭವಾದ ಸಮಿತಿ ಸರ್ಕಾರಕ್ಕೆ ಮೊದಲಿಂದನೂ ಕೂಡ ಹೇಳ್ಕೊಳ್ತಾ ಬರ್ತಾಯಿದ್ದೀವಿ ನಾವು.
ನೀವು ಯಾವುದೇ ಜನರನ್ನು ಕಳೆದ ತಿಂಗಳ 15 ತಾರೀಕು ದೊಡ್ಡ ಹೋರಾಟವನ್ನು ಮಾಡಿ ಯಾವುದೇ ಜಾಗಗಳಿಂದ ಜನರನ್ನು ಬಲವಂತವಾಗಿ ಒಕ್ಕಲಿಳಿಸಬಾರ್ದು. ಇರೋ ಜಾಗಗಳನ್ನು ಕಡ್ಡಾಯ ಮಾಡೋರಿಗೆ ಕೊಡಬೇಕು. ಒಂದು ವೇಳೆ ಅನಿವಾರ್ಯ ಆದರೆ ಪರ್ಯಾಯವಾದ ಜಾಗವನ್ನು ಕೊಟ್ಟು ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಬಟ್ ಇದೇ ಘಟನೆ ಇದೆ, ಇದು ಸರ್ಕಾರ ಅಮಾನ್ಯವಾಗಿ ನಡ್ಕೊಂಡಿದೆ. ಅಧಿಕಾರಿಗಳು ವಿವೇಚನ ರಹಿತ ನಡ್ಕೊಂಡಿದ್ದಾರೆ. ರಾಜಕಾರಣಿಗಳು ಸ್ಥಳೀಯ ಪುಡ ಇರುವಂಥ ರಾಜಕಾರಣಿ ಪುಡಗಳೇನಿದ್ದಾರೆ ಇವರು ಸರಿಯಾದಂಥ ವರ್ತನೆಯನ್ನು ಜನರು ಮಾಡಿಲ್ಲ. ಯಾಕಪ್ಪ ಅಂತಂದರೆ ಇವರು ಯಾರು ಕೂಡ ಮನೆ ಇದ್ಕೊಂಡು ಬಂದವರಲ್ಲ, ಅವರು ಮನೆ ಇಲ್ಲದೆ ಬಂದಂಥ ಜನ ಇವರೆಲ್ಲ ಕೂಡ. ಅವರು ದಿನಗೂಲಿ ಮಾಡಿ ಬದುಕುವಂಥ ಜನ, ಒಂದು ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಬದುಕೋ ಜನ ಇವರೆಲ್ಲರೂ ಕೂಡ, ಗಾರೆ ಕೆಲಸ ಮಾಡಿ ಬದುಕೋ ಜನ. ಇವರಿಗೆ ಒಂದು ಕನಿಷ್ಠ ಒಂದು ನೆತ್ತಿ ಮೇಲೆ ಸೂರು ಬದುಕಲಿಕ್ಕೆ ದಾರಿ ಇಲ್ಲ ಅಂತಂದರೆ ಇರೋ ಜಾಗಗಳಲ್ಲಿ ಸರ್ಕಾರಿ ಜಾಗ ಇತ್ತು, ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡೋಕ್ಕೂ ಯೋಗ್ಯ ಅಲ್ಲ ಭೂಮಿ ಇದು ಕರೆಕ್ಟು. ಆದರೆ ಅವರಿಗೆ ಹೊರಗಡೆ ಎಲ್ಲೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಬಂದು ಜನ ಬದುಕ್ತಾರೆ, ಇಲ್ಲಿ ಏನೋ ಮನೆ ಕಟ್ಕೊಂಡಿದ್ದಾರೆ. ಹಿಂಗಿದ್ದಾಗ ಇವರನ್ನು ಮಾನವೀಯತೆ ನೆಲೆಯಲ್ಲಿ ಹೌದು ನಿಮ್ಮ ಮನೆ ಇಲ್ವಾ ಬನ್ನಿ ಅಂತ ಲಿಸ್ಟ್ ಮಾಡಿಕೊಂಡು ಈಗೇನು ಸರ್ಕಾರ ವಸತಿ ನಿಗಮದಿಂದ ಕೊಡ್ತೀವಿ ಅಂತ ಹೇಳಿದರೆ ಇದನ್ನು ಮೊದಲೇ ಮಾಡಿದರೆ ಈ ಸಮಸ್ಯೆ ಬಗೆಹರಿತಿತ್ತು. ಆದರೆ ಸರ್ಕಾರ ಅಧಿಕಾರಿಗಳು ಅವರು ವಿವೇಚನಾ ರಹಿತರಾಗಿ ನಡ್ಕೊಂಡಿದ್ರೇ ಈ ಸಮಸ್ಯೆ ಬಿಗಡಾಯಿಸಿದೆ. ಮುಂದೆ ದಿನಗಳಲ್ಲಿ ಯಾವುದೇ ಇರ್ಬೋದು, ಬೆಂಗಳೂರಿನಲ್ಲಿ ಇನ್ನೂ ಹಲವಾರು ಜನ ಇದ್ದಾವೆ. ಈ ಒತ್ತುವರಿ ಆಗಿದೆ, ಒತ್ತುವರಿ ಅಂತ ಹೇಳ್ತಾರೆ. ಈ ಜನ ಒತ್ತುವರಿ ಎಲ್ಲ ಫಸ್ಟ್ ಆಫ್ ಆಲ್ ಇದು ಜನ ಬದುಕಲಿಕ್ಕೆ ಮಾಡಿಕೊಂಡು ಜಾಗ ಇದೆಲ್ಲ ಕೂಡ ಇದು ಒತ್ತುವರಿ ಮಾಡ್ಕೊಂಡಂಥವ್ರು. AT ರಾಮಸ್ವಾಮಿ ರಿಪೋರ್ಟ್ ಪ್ರಕಾರ 23,000 ಎಕರೆ ಸರ್ಕಾರಿ ಭೂಮಿ ಇದೆ. ಇನ್ನು ಹಲವಾರು ಜನ ಮಹಲ್ ಕಟ್ಕೊಂಡಿದ್ದಾರೆ, ದೊಡ್ಡ ಶ್ರೀಮಂತರು ಮನೆ ಕಟ್ಕೊಂಡಿದ್ದಾರೆ, ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ಅವ್ನು ಯಾರೂ ಬಿಡ್ತಿಲ್ಲ. ಅವರು ಬಡವರು ಯಾರು ಕೇಳ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಿದಾರ. ನೀವು ಇದು ನ್ಯಾಯನ? ಇದು ಬಡ ಜನರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ನೀವು ಒಂದು ಗುಡಿಸ್ಲು ಹಾಕೊಂಡು ಮನೆ ಕಟ್ಕೊಂಡ್ರೆ ಒತ್ತುವರಿ ಮಾತಾಡ್ತೀರಿ ನೀವು. ಇದೆ DK ಶಿವಕುಮಾರ್ ಅವರು, ನಿಮಗೆ ಗೊತ್ತಿಲ್ಲ? ನಿಮಗೆ ಆನೇಕಲ್ ತಾಲೂಕಲ್ಲಿರ್ಬೋದು, ಇನ್ನೊಂದು ಕಡೆ ಇರ್ಬೋದು, ಎಷ್ಟೆಷ್ಟು ಒತ್ತುವರಿ ಗೊತ್ತಿಲ್ಲ ನಿಮಗೆ? ಗೊತ್ತಿದೆ. ಆದರೂ ನಿಮಗೇನಪ್ಪ ಅಂದರೆ ದೊಡ್ಡ ಶ್ರೀಮಂತರು ಮಟ್ಟಕ್ಕಾಗ್ತಿಲ್ಲ, ಬಡವರು ಯಾರು ಕೇಳ್ತಿಲ್ಲ ಕಾಡ್ಕೋಸ್ಕರ ಮಾಡ್ತೀರಿ. ನಾವೇನೇ ಆಗಲಿ ಈಗ ನೀವು ಸರ್ಕಾರದವರು ಈ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳಿದಿರಿ, ಮನೆ ಕೊಡ್ತೀವಿ ಅಂತೇಳಿ ಭಾಳ ಸಂತೋಷ. ನನ್ನ ಪ್ರಕಾರ ನೀವು ಸ್ವಾಗತ ಮಾಡ್ತೀವಿ. ಆದರೆ ಮುಂದಿನ ಯಾವುದೇ ಇರ್ಬೋದು, ಬಡ ಜನ ಹಾಕ್ಕೊಂಡಿದ್ರೆ, ಗುಡಿಸ್ಲು ಹಾಕ್ಕೊಂಡಿದ್ರೆ, ಸರ್ಕಾರಿ ಜಾಗದಲ್ಲಿದ್ದರೆ ಅವರಿಗೆ 94CC ಅಥವಾ 94C ಪ್ರಕಾರ ಆ ಮನೆಗಳು ಕಟ್ಕೊಡ್ಬೇಕು ಅವರಿಗೆ. ಅದು ಸರ್ಕಾರದ ಜವಾಬ್ದಾರಿ. ಇದು ನಾವು ಓಟ್ ಹಾಕೋ ಜನ ಓಟ್ ಹಾಕ್ತಾರೆ, ಈ ದೇಶಕ್ಕೋಸ್ಕರ ದುಡಿತಾರೆ. ಹಂಗಿದ್ದಾಗ ಈ ದೇಶದಲ್ಲಿ ಬದುಕಲಿಕ್ಕೆ ಎಲ್ಲರಿಗೂ ಹಕ್ಕಿ ಇದೆ. ಆದರೆ ಒಬ್ರಿಗೆ ಬದುಕದ ಹಕ್ಕಿಲ್ಲ ಅನ್ನೋಂತ ಹೇಳೋದೇ ಇದು ತಪ್ಪಿದು. ಹಾಗಾಗಿ ಯಾವ ಭಾಷೆ ಆದ್ರೆ ಏನು, ಯಾವ ರಾಜ್ಯ ಆದ್ರೆ ಏನು, ಎಲ್ಲ ಜನರು ಬಡ ಜನರಿಗೆ ನ್ಯಾಯವನ್ನು ಕೊಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಸರ್ಕಾರ ಕೂಡ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ಅಂತೇಳಿ ಭೂಮಿ ಮತ್ತು ವಸತಿ ಒಕ್ಕೂಟ ಸಮಿತಿಯಿಂದ ಮನವಿ ಮಾಡ್ಕೊಳ್ತೀವಿ. ಒಂದು ವೇಳೆ ನೀವು ಈ ಬಗ್ಗೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ. ನಾವು ಸರ್ಕಾರಕ್ಕೆ ಹೇಳ್ತೀವಿ, ನಿಮಗೆ ಎಚ್ಚರಿಕೆಯನ್ನು ಕೊಡ್ತೀವಿ, ಮೊದಲು ಮನವಿ ಮಾಡ್ಕೊಳ್ತೀವಿ. ಒಂದು ವೇಳೆ ನೀವು ಮತ್ತೆ ಈ ಜನರಿಗೇನು ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾವು ಬೀದಿ ಹೋಗಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಹಾಗಾಗಿ ಸರ್ಕಾರ ಭಾಳ ಗಂಭೀರ ಪರಿಗಣಿಸಬೇಕು. ಈಗೇನು ಪರ್ಯಾಯ ಕೊಡಬೇಕು ಅಂತೇಳಿ ಮುಂದಾಗಿದ್ದಾರೆ, ಇದು ನ್ಯಾಯಯುತ. ಅದೇ ಸಂದರ್ಭದಲ್ಲಿ ಯಾವುದೇ ಬಡವರು ಮನೆ ಬೇಕು, ನಿವೇಶನ ಬೇಕು, ನೆತ್ತಿವೆಲ್ಲ ಒಂದು ಸೂರು ಬೇಕು ಅಂತ ಬಂದಾಗ ನೀವು ಕೊಡೋದಕ್ಕೆ ಉದಾಹರಣೆಗಳಾಗಿರಬೇಕು. ಸರ್ಕಾರ ಕೊಡ್ತೀನಿ, ಯಾರು ಕೊಡಬೇಕು? ಬಡ ಜನ ಇವತ್ತು ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಸೈಟನ್ನು ಕೊಂಡ್ಕೊಳಕ್ಕಾಗ್ತಿಲ್ಲ, ಮನೆಗಳನ್ನು ಕೊಂಡ್ಕೊಳಕ್ಕಾಗ್ತಿಲ್ಲ. ಹಾಗಾಗಿ ಸರ್ಕಾರನೇ ಎಲ್ಲ ಜಾತಿಯ ಬಡವರಿಗೂ ನೆರವನ್ನು ಕೊಡಬೇಕು. ಈ ಮಧ್ಯದಲ್ಲಿ BJPಯವರು ಏನು ಇದನ್ನು ಇಲ್ಲಿ ಬಾಂಗ್ಲೋರ್ ಇದ್ದಾರೆ, ಇನ್ನೊಂದಿದ್ದಾರೆ ಅಂತ ನಾವೆಲ್ಲವೂ ಕೂಡ ನೋಡಿದ್ದೀವಿ. ಇಲ್ಲಿ ಮೊದಲಿಂದ ನೋಡಿದ್ವಿ. ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಎಲ್ಲರ ಹತ್ರ ಆಧಾರ್ ಕಾರ್ಡ್ಗಳಿದ್ದಾವೆ. ಇಲ್ಲೇ ಉರ್ದು ಸ್ಕೂಲಲ್ಲಿ ಓದಿದ್ದಾರೆ, ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ, ಅಂಗನವಾಡಿಯಲ್ಲಿ ಓದಿದ್ದಾರೆ, ಎಲ್ಲ ಮಕ್ಕಳು ಇಲ್ಲೇ ಇದ್ದಾರೆ, ಸಣ್ಣರಿಂದ ದೊಡ್ಡವರಾಗಿದ್ದಾರೆ, ಎಲ್ಲವೂ ಕಡೆ ಇದ್ದಾರೆ. ಇದನ್ನು ಒಂದು BJP ಬಂದ್ಬಿಟ್ಟು ಇಲ್ಲಿ ವಿಷವನ್ನು ಹಾಕೋ ಕೆಲಸನ ನೀವು ಫಸ್ಟ್ ಮಾಡಬೇಡಿ. ನಿಮಗೆ ಯಾವುದೇ ನೈತಿಕತೆ ಇಲ್ಲ. BJP ಸರ್ಕಾರ ಇದ್ದಾಗಲೂ ಕೂಡ ಈ ರೀತಿಯ ಹಲವು ಬಡ ಜನರನ್ನ ನೀವು ಬೀದಿ ತಳ್ಳುವಂಥ ಘಟನೆಗಳು ನಡೆದವೆ. ನೀವೆಲ್ಲವೂ ಕೂಡ ಶ್ರೀಮಂತರ ಪರವಾಗಿದ್ದೀರಿ, ಬಡವ್ರ ಪರವಾಗಿಲ್ಲ ನಿಮಗೆ. ಖಂಡಿತ ಅವರು ಇದನ್ನು ಒಂದು ಕೋಮು ಗಲಭೆಗೆ ಬಳಸ್ಕೊಬೇಕು ನೋಡಿದ್ರು, ರಾಜಕೀಯ ಬೇಳೆ ಬೆಳೆಸ್ಕೋಬೇಕು ನೋಡಿದ್ರು, ಇನ್ನೊಂದು ದೇಶದಿಂದ ರಾಜ್ಯದಲ್ಲಿ ಬಂದ್ಬಿಟ್ಟು ಯಾರು ಮಾತಾಡ್ತಾರೆ ಅಂತೇಳಿ ಮಾಡ್ಲಿಕ್ಕೆ ನೋಡಿದ್ರು. ಅಂದರೆ ರಾಜ್ಯನ ಡಿವೈಡ್ ಮಾಡ್ಲಿಕ್ಕೆ ನೋಡಿದ್ರು, ಭಾಷೆ ಬಗ್ಗೆ ನೋಡಕ್ಕೆ ನೋಡಿದ್ರು, ಧರ್ಮದ ಆಧಾರದ ಮೇಲೆ ಹೊಡೆಯಕ್ಕೆ ನೋಡಿದ್ರು. ಅವ್ಯಾವೂ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಬಂದರು ಹೋದ್ರು ಅಷ್ಟೇ. ಆದರೆ ಬಡ ಜನರಿಗೆ ಏನಾದ್ರು ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ. ಹೋಗ್ಲಿ, ಇವ್ರಿಗೇನು ಇರಲಿಕ್ಕೆ ವ್ಯವಸ್ಥೆ ಮಾಡಿದ್ರಾ? ಮಾಡ್ತಿಲ್ಲ. ಚಳಿಗಾಲದ ಬದುಕ್ತಿದ್ದಾರೆ, ಇವ್ರಿಗೇನು ವ್ಯವಸ್ಥೆ ಮಾಡೋಕೆ ಮಾಡಿದ್ರಾ? ಇಲ್ಲ. ಬರೀ ಅವರು ಪೇಪರ್ನಲ್ಲಿ ಟಿವಿಗಳು ಬರಲಿಕ್ಕೆ ಮಾತ್ರ ಮಾಡುವ ಗಿಮಿಕ್ಗಳು ಬಿಟ್ಟರೆ ನಿಜಕ್ಕೂ ಜನರಿಗೆ ಏನೂ ಮಾಡ್ತಿಲ್ಲ. ಹಾಗಾಗಿ ಅವರ ಬೇಳೆ ಬಿಂದಿಲ್ಲ. ಇಲ್ಲಿ
ಇನ್ನೊಮ್ಮೆ ಈ ಥರ ರಾಜಕಾರಣ ಮಾಡಕ್ಕೆ ಬಂದರೆ ಜನನೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ, ಇಂಥ ಪ್ರದೇಶಗಳಿಗೆ ಬರೋ ರೀತಿಯಲ್ಲಿ ತಡೀತಾರೆ ಅಂತೇಳಿ ಅವರಿಗೆ ಒಂದು ಪಾಠವನ್ನು ನಾವು ಹೇಳ್ಬೇಕಾಗುತ್ತೆ. ನಮ್ಮ ಹೆಸರು ಸಿದ್ದಪ್ಪ ಅಂತ. ನಾವು ಸೋಷಿಯಲ್ ವರ್ಕ್ ಮಾಡ್ತೀವಿ. ಇಲ್ಲಿ ಪರಿಸ್ಥಿತಿ ಬಗ್ಗೆ ಹೇಳ್ಬೇಕಂದ್ರೆ ಇವರು ಈಗ ಅಲ್ಲಿ 25 ವರ್ಷದಿಂದ ವಾಸ ಅವ್ರು ಇಲ್ಲಿ 99 ಕೋಗಿಲು ಬಡಾವಣೆ ಸರ್ವೆ ನಂಬರ್ 14 ಎಕರೆ ಜಮೀನಿದೆ. ಬಾಬಾ ಸಾಹೇಬ್ ಹೇಳಿರೋದೇನು, ಪ್ರತಿಯೊಬ್ಬರಿಗೂ ಮಾನವರಿಗೆ ಎಲ್ಲಾ ಸಂವಿಧಾನಬದ್ಧವಾದ ಹಕ್ಕದೆ ಅಂತ ಹೇಳ್ತಾರೆ. ಆ ಹಕ್ಕನ್ನ ಇವ್ರು ಕಿತ್ಕೊಳಕ್ಕೆ ಇವ್ರು ಯಾರು? ಇವ್ರಿಗೆ ಯಾರು ಹಕ್ಕು ಕೊಟ್ಟವರು? ಇವ್ರಿಗೆ ಯಾಕೆ ರೈಟ್ಸ್ ಕೊಟ್ಟವರು? ಅವ್ರಿಗೆ ಮಾತ್ರ ಸುಂದರವಾದ ಮನೆ ಬೇಕು, ಸುಂದರವಾದ ಬಂಗ್ಲೆ ಬೇಕು, ಅವರು ಐಷಾರಾಮಿ ಜೀವನ ಮಾಡಬೇಕು, ಕಾರ್ ಬೇಕು. ಈ ಜನ ಎಲ್ಲ ಟ್ಯಾಕ್ಸ್ ಕಟ್ಟಿಲ್ವಾ? ಇವ್ರು ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಂದ ಅವರು ಐಷಾರಾಮಿ ಜೀವನ ಮಾಡ್ತಾರೆ ಸ್ವಾಮಿ. ಇವತ್ತು ಅವ್ರಿಗೆ ತಾತ್ಕಾಲಿಕ ಆದೇಶನ ನಾವೇ ಕೊಡಿಸಿದ್ದೀವಿ. ಕೃಷ್ಣ ಬೈರೇಗೌಡರು ಎಲೆಕ್ಷನ್ 2018 ಎಲೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಆ ಟೈಮ್ನಾಗ ಇವ್ರಿಗೆಲ್ಲ 90% ಒಳಗೆ ತಾತ್ಕಾಲಿಕ ಆದೇಶನ ಕೊಟ್ಟವ್ರು. ಆ ಹಕ್ಕುಪತ್ರ ಇವ್ರ ಹತ್ರ ಇದೆ, ಎಲ್ಲ ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಒಪ್ಪಿಸಿದ್ದೀವಿ. ಅಷ್ಟೂ ಕೊಟ್ಟಾದ್ಮೇಲೆ ಇವತ್ತು ಅವ್ರನ್ನ ಬೀದಿಗೆ ತಳ್ಳವ್ರಲ್ಲ, ಈ ಸರ್ಕಾರ ನ್ಯಾಯನಾ? ಆಪೋಸಿಷನ್ ಪಾರ್ಟಿಗಳು ಹೇಳ್ತಾರೆ ನೀವು ಎಲ್ಲಿಂದ ಬಂದಿರಾ, ಬಾಂಗ್ಲಾದಿಂದ ಬಂದಿದ್ದೀರಾ, ಪಾಕಿಸ್ತಾನದಿಂದ ಬಂದಿರಾ ಅಂತಾರೆ. ಈ ಕರೆಂಟು, ನೀರು, ಇನ್ನೊಂದೆಲ್ಲ ಮತ್ತೊಂದೆಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ವಾಸ ಮಾಡೋಕ್ಕೆ ಬಿಟ್ಟು ಇವತ್ತಿನ ದಿವಸ ಬಾಂಗ್ಲಾದೇಶದವ್ರು ನೀವು, ಪಾಕಿಸ್ತಾನದವ್ರು ನೀವು ಅಂತ ಇಲ್ಲೇ ಜನಗಳನ್ನೇ ಆ ಥರ ಹೇಳ್ತಾರೆ. ಇದು ನ್ಯಾಯನಾ? ಯಾರಾದರೂ ಒಪ್ತಾರ ಈ ನ್ಯಾಯನಾ? ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಪೋಸಿಷನ್ ಪಾರ್ಟಿಯವರು. ಅಶೋಕ್ ಅವರು ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ ಸರ್. ಈ ಜನ ನೋಡಿ ತೀರಾ ಕಡ್ಬಾಡೋರ್ನ ಹಿಂಗೆ ಮಾತಾಡೋಕೆ ಅವ್ರಿಗೆ ಯಾರು ಸರ್ ರೈಟ್ಸ್ ಕೊಟ್ಟವರು? ನೀವೇ ಹೇಳಿ. ನನ್ನ ಹೆಸರು ಶ್ರೀರಂಗಾಚಾರ್ಯ ಅಂತ, ಭೂಮಿ ಮತ್ತು ಆಸ್ತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ರಾಜ್ಯ ಸದಸ್ಯರು. ಮಾನ್ಯ ನಾಗರಿಕ ಬಂಧುಗಳೇ, ಈಗ ತಾನೇ ನನಗೆ ಬೇರೆ ಕಡೆಯಿಂದ ಕರೆ ಬಂತು. ಈಗ ಒಂದು 5 ನಿಮಿಷದ ಮುಂಚೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವಾಪಸ್ ಹೋಗೋವಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ಲೈವ್ ಆಗಿ ಕೇಳಿಸ್ಕೊಂಡಂತ ನನ್ನ ಮಿತ್ರರು ನನಗೆ ಕರೆ ಮಾಡಿ ಹೇಳಿದರು, ಏನು ಸರ್ ಅಲ್ಲಿ ಏನೇನೋ ನಡೀತಾ ಇದೆ ಅಂತ, ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಬಂದೆಲ್ಲ ಇದ್ದಾರಂತೆ, ಈಗೆಲ್ಲ ಏನೇನೋ ಹಬ್ಬಿಸ್ತಾ ಇದ್ದಾರೆ, ಕೋಮು ಗಲಭೆ ಸೃಷ್ಟಿ ಮಾಡೋ ಥರ ಇದೆ ಅಂತಕ್ಕಂಥ ಆತಂಕನ ನನಗೆ ವ್ಯಕ್ತಪಡಿಸಿದ್ರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಇದು ಆ ಥರದ ಸನ್ನಿವೇಶ ನಮ್ಗಿಲ್ಲಿ ಕಂಡು ಬರ್ತಾ ಇಲ್ಲ. ಯಾಕೆಂದರೆ ನಾವು ಡೇ 1ನಿಂದ ಪ್ರಾರಂಭದ ಹಂತದಿಂದ ನಮ್ಮ ಸಂಘಟನೆ ಮತ್ತು ಇತರೆ ಸಂಘಟನೆಗಳೆಲ್ಲ, ಪ್ರಗತಿಪರ ಸಂಘಟನೆಗಳು ಸೇರಿ ಒಂದಾಗಿ ಇಲ್ಲಿನ ಪರಿಸ್ಥಿತಿನ ಅವಲೋಕಿಸ್ತಾ ಇದ್ದೀವಿ. ಇಲ್ಲಿನ ಜನರ ದುಸ್ಥಿತಿಯನ್ನು ಮನಗಾಣ್ತಾ ಇದ್ದೀವಿ. ಅವ್ರಿಗೇನಾದರೂ ಪರಿಹಾರ ಕೊಡ್ಸೋಕ್ಕೆ ಸಾಧ್ಯ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಗೆ ಯಾರೂ ಕೂಡ ಆ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಕಣ್ಣಿಗೆ ಕಂಡು ಬಂದಿಲ್ಲ. ಅವ್ರ ಕಣ್ಣಿಗೆ ಅದು ಹೆಂಗೆ ಕಂಡು ಬಂದಿದ್ದಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಂಥವರೇ ಆಗಲಿ ಮನುಷ್ಯರವರು, ಎಲ್ಲಿಂದನೇ ಬಂದಿರಲಿ, ಅವ್ರು ಯಾವುದೇ ಭಾಷೆ ಮಾತಾಡಲಿ, ಮೊದಲು ಮಾನವರು, ಮಾನವೀಯತೆ ತೋರ್ಬೇಕಾಗಿರೋದು ನಮ್ಮ ಕನಿಷ್ಠ ಲಕ್ಷಣ, ಕನಿಷ್ಠ ಕರ್ತವ್ಯ. ಇದನ್ನು ಮರೆತು ಸರ್ಕಾರ ಇಷ್ಟು ಹೀನಾಯವಾಗಿ ನಡ್ಕೊಳ್ತಾ ಇದೆ ಅಂದರೆ, ಯಾವುದೋ ರಾಜ್ಯದ ಮುಖ್ಯಮಂತ್ರಿಗಳು ವಾಯ್ಸ್ ಮಾಡಿದ ನಂತರ ಇವ್ರಿಗೆ ಪ್ರಜ್ಞೆ ಬಂದಿದೆ ಅಂದರೆ, ಇವ್ರ ಪ್ರಜ್ಞೆ ಏನಾಗಿದೆ? ಬಡವರ ಪರದ ಕಾಳಜಿ, ಅಹಿಂದ ತತ್ವದ ಸಿದ್ಧಾಂತ, ಸಾಮಾಜಿಕ ಕಳಕಳಿ ಎಲ್ಲಿ ಹೋಯ್ತು ಇವ್ರದ್ದು ಅಂತಕ್ಕಂಥ ಆತಂಕ ನಮಗೆ ಕಾಡ್ತಾ ಇದೆ ಬಂಧುಗಳೇ. ಹಾಗಾಗಿ ಇದು ಖಂಡನೀಯ. ಯಾವುದೇ ಕಾರಣಕ್ಕೆ ಇಲ್ಲಿನ ಜನಗಳನ್ನ ಒಕ್ಕಲೆಬ್ಬಿಸಬಾರ್ದು. ಒಂದು ವೇಳೆ ನೀವು ಒಕ್ಕಲೆಬ್ಬಿಸೋದಾದ್ರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಟ್ಟೆ ಈ ಜಾಗವನ್ನು ಅವ್ರು ಪಡ್ಕೋಬೇಕು. ಬಿಟ್ರೆ ಅಲ್ಲಿವರೆಗೂ ನಾವು ಕೂಡ ಇವ್ರ ಜೊತೆಗೆ ಇರ್ತೀವಿ. ನಾವು ಕೂಡ ಇವರೊಂದಿಗೆ ಇದ್ದು ಕೊನೆವರೆಗೂ ಹೋರಾಟ ಮಾಡಿ ಅವರ ಏನು ಅವ್ರ ಬೇಡಿಕೆ ಇದೆ ಈಡೋರವರೆಗೂ ಅವ್ರ ಜೊತೆ ಇರ್ತೀವಿ ಅಂತಕ್ಕಂಥದ್ದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ತೀರ್ಮಾನ ಆಗಿದೆ. ಈ ಕಾರಣಕ್ಕಾಗಿ ನಾವು ರಾಜ್ಯ ಮಟ್ಟದ ಹೋರಾಟವನ್ನು ರೂಪಿಸಲಿಕ್ಕೂ ಕೂಡ ನಮ್ಮ ಸಂಘಟನೆ ಸಿದ್ಧವಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಾ? 20 ವರ್ಷದಿಂದ ಇದ್ದೀವಿ. 20 ವರ್ಷದಿಂದ ಇಲ್ಲೇ ಇದ್ದೀರಾ. ಎಷ್ಟು ಜನ ಇದ್ದೀರಾ? 5 ಜನ ಇದ್ದೀವಿ ಮನೇಲಿ. 5 ಜನ. ಏನು ಕೆಲಸ ಮಾಡ್ತಾರೆ ಎಲ್ಲರೂ? ಅಮ್ಮ ಹೌಸ್ ಕೀಪಿಂಗ್ ಹೋಗ್ತಾರೆ, ಮನೆ ಕೆಲಸ, ಹೌಸ್ ನೀವು ಕೀಪಿಂಗ್. ಓದಿದ್ದೀರಾ? ಏನು ಓದಿದ್ದೀರಾ? ಸೆಕೆಂಡ್ ಇಯರ್ ಡಿಗ್ರಿ ಇದೆ ಸರ್. ಇಲ್ಲೇ ಕೋಗಿಲ್ ನೀವು ಬಾಂಗ್ಲಾದೇಶದಿಂದ ಬಂದಿರೋದು ಅಂತೇಳಿ ಒಂದು ಆರೋಪ ಮಾಡ್ತಿದ್ರಲ್ಲ? ಇಲ್ಲ ಸರ್, ಇಲ್ಲಿಯವರೇ ನಾವು, ಬಾಂಗ್ಲಾದೇಶದಿಂದ ಏನು ಬಂದಿಲ್ಲ. ಓಕೆ. ಇದರಲ್ಲಿ ಒಂದು ರಾಜಕಾರಣ ಮಾಡ್ತಿದ್ದಾರೆ. ಸೊ ಆ ರಾಜಕಾರಣದ ಬಗ್ಗೆ ನಿಮ್ಗೆ ಏನಾದರೂ ಅರಿವಿದೆಯಾ? ಇಲ್ಲ ಸರ್, ಏನಿಲ್ಲ. ಏನಿಲ್ಲ. ಓಕೆ. ನಮ್ಗೆ ನಿಮಗೆ ಅದ್ರ ನಿಮ್ಮ ಬಗ್ಗೆ ನಿಮ್ಮ ನಿಮ್ಮ ಮಾಹಿತಿ ಬೇಡಿಕೆ ಏನು? ನಮ್ಮ ಬೇಡಿಕೆ ಏನಿಲ್ಲ ಸರ್, ನಮಗೆ ಮನೆ ಕೊಡ್ಲಿ ಅಷ್ಟೇ. ಮನೆ ಇವಾಗ ಕೊಡೋರ್ಗೂ ಈ ಕೂಡ ತರ ಜಾಗ ಮನೆ ಖಾಲಿ ಎಲ್ಲ ಮಾಡಲ್ಲ. ಹಿಂಗ್ ಮಾಡಿದಾರಲ್ಲ, ಇಲ್ಲ. ಓಕೆ, ಹೇಳಿ. ಇವಾಗ ಮನೆ ಇಲ್ಲದೆ ಹೆಂಗಿರಕ್ಕಾಗುತ್ತೆ ಸರ್? ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ ಮನೇಲಿ. ನಮಗೆ ಮಾಡಿಕೊಟ್ರೆ ಅಷ್ಟು ಸಹಾಯ ಸಾಕು. ಇವಾಗ ಆಗಿದ್ದೆಲ್ಲ ಆಗಿದೆ, ನಮ್ಗೆ ಅಷ್ಟೇ. ಏನಿದ್ರು ಡಿಮೈಂಡ್ ಅಷ್ಟೇ, ಮನೆ ಬೇಕು.